ಅಮ್ಮೋರೆ ಕರೆದ್ರ ಅಮ್ಮೋರೆ? ಕದ್ದೆ. ಏಯ್, ಎಲ್ಲಿ ಹಾಳಾಗೋಗಿದೆ? ಅಲ್ಲ, ಒತ್ತಿಲ್ಲ ಬರಬೇಕು ಅಂತ ಹೇಳಿದೆ ತಾನೆ ನಾನು. ಒಂದು ಗಂಟೆ ಮಾಡ್ತೀವಿ ಬರಕ್ಕೆ. ಹಾ, ಮನೆಯಿಂದ ಇಲ್ಲಿಗೆ ಬರಕ್ಕೆ ಎಷ್ಟೊತ್ತಾಗಬೇಕು ನಿಂಗೆ? ಅದು ಅಮ್ಮೋರೆ, ಒಂಚೂರು ಕೆಲಸ ಆಯ್ತು ಮಂತವ, ಹಾಗಾಗಿ ಬರಕ್ಕೆ ಗೊತ್ತಾಗೋಯ್ತು ಕಣಮ್ಮೋರೆ. ಸೀಮೆಗಿದ್ರೆ ಬದುಕು, ಸೀಮೆಗೆ ಕೆಲಸ ಇವಳು ಅಬ್ಳೆ ಮಾಡ್ತಾಳೆ. ನಾವೆಲ್ಲ ಏನು ಕೂತ್ಕೊಂಡು ತಿಂತೀವಿ ಇಲ್ಲಿ? ನೇ ಕೊಡೋ ಸಂಬಳಕ್ಕೆ ನ್ಯಾಯವಾಗಿ ಬದುಕು ಮಾಡೋದು ಕಲ್ಸ್ಕೊ ನೀನು. ಅದು ಬಿಟ್ಬಿಟ್ಟು ನಂಗೆ ಕೆಲಸದೇ ಕಾರ್ಯದೇ ಅಂತ ಒತ್ತು ಮಾಡ್ಕೊಂಡು ಬಂದ್ರೆ ಸರಿಗಿರಲ್ಲ. ಆಮೇಲೆ ಹೇಳಿದೀನಿ ನೋಡು, ಬಡ್ಡಿಗೆ ಚಕ್ರ ಬಡ್ಡಿ ಹಾಕ್ಬಿಟ್ಟು ದುಡ್ಸ್ಕೋಬೇಕಾಗ್ತದ ಆಮೇಲೆ ನಾನು. ನಿಮ್ಮ ಕೈ ಮುಗಿತೀನಿ ಅಮ್ಮೋರೆ. ಇದು ಯಾಕಮ್ಮೋರೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನು ಒಂದು 10 ನಿಮಿಷ ಅಷ್ಟೇ ಲೇಟ್ ಆಗಿದ್ದಲ್ವಾ ಅಮ್ಮೋರೆ? ಇನ್ಮೇಲೆ ಇನ್ನು 10 ನಿಮಿಷ ಬೇಗನೆ ಬರ್ತೀನಿ ಕಣಮ್ಮೋರೆ. ಹಿಂಗೆ ಮಾತ್ರ ಮಾಡಬೇಡಿ ನೀವು. ಎದ್ರುತ್ರನು ಕೊಡಬಾರ್ದು ಅಂತ ಹೇಳಿದೆ ತಾನೇ. ಏನ್ ನನ್ನ ಮುಂದೆ ನಿಂತ್ಕೊಂಡು ಮಾತಾಡ್ತಾರೆ ನೀನು? ಲೇ, ನಿಂಗೆ ಯಾಕೋ ಗ್ರಾಚಾರ ಕೂಡ್ಕೊಳ್ಳೋದೆ ಕಳೆ. ಅದಕ್ಕೆ ಹಿಂಗೆ ಆಡ್ತಿದ್ದಿ ನೀನು. ನಿಂಗೆ ಹೊಟ್ಟೆ ಉರಿ ಕಣೆ, ಹೊಟ್ಟೆ ಉರಿ. ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನ್ನ ಮಗಳು ದೊಡ್ಡ ಮನೆ ಸೇರ್ಕೊಂಡಲ್ಲ, ನಿಂಗೆ ಹೊಟ್ಟೆಗೆ ಬೆಂಕಿ ಎತ್ಕೊಂಡಂಗಾಗಿರ್ಬೇಕನೋ ಅಲ್ವಾ? ಇದೇನಮ್ಮೋರೆ ಈ ಥರ ಮಾತಾಡ್ತೀರಾ? ನಂಗೆ ಈ ತಮ್ಮವರು ಮದುವೆ ಆಗಿದ್ದು ಎಷ್ಟು ಖುಷಿ ಇದೆ ಅಂತ ನಿಮ್ಗೇನು ಗೊತ್ತಮ್ಮೋರೆ? ಬೆಕ್ಕಿಗೆ ಜ್ವರ ಬರ ಮಾತ ಭಾರಿ ಚೆನ್ನಾಗಿ ಆಡ್ತಿಕಳೆ ನೀನು. ನೀನು ಈ ಸಾಮಾನ್ಯದೊಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ಹೋಗಿ ಬದುಕು ಮಾಡು ಮುಂದಾಗುವೆ. ಇವಳಿಗೆ ಖುಷಿ ಆಗೋಯ್ತಂತೆ, ಅದನ್ನ ನಾನು ನಂಬಿಡ್ಬೇಕಂತೆ. ನೀನು ಎಂತವಳು ಅಂತ ಗೊತ್ತು. ನನ್ನ ಹತ್ರ ಈ ನಾವರಂಗಿ ಆಟ ಆಡಕ್ಕೆ ಬರಬೇಡ ನೀನು. ಹೋಗು ಹೋಗು. ಆಯ್ತು, ಜಲ್ದು ಪಾಕ್ಳು ಕಸ ಎಲ್ಲ ಗುಡಿಸ್ಬಿಟ್ಟು ಹಿತ್ತಲಲ್ಲಿ ಒಂದು ರಾಶಿ ಪಾತ್ರೆ ಬಿದ್ದಾವೆ, ಅವನ್ನೆಲ್ಲ ತಿಕ್ಬಿಟ್ಟು ಆಮೇಲೆ ಮನೆದೆಲ್ಲ ಧೂಳು ದುಂಬು ಎಲ್ಲ ನೀಟಾಗಿ ಕಟ್ ಮಾಡಿ ಬೆಳಗ್ಗೆ ನಾಷ್ಟ ಮಾಡಿ ಮಧ್ಯಾಹ್ನಕ್ಕೆ ತರಕಾರಿ ಎಲ್ಲ ತಂದಿಕ್ಕಿದ್ದೀನಿ. ಅವನ್ನೆಲ್ಲ ಕತ್ತರಿಸಿ ಚೆನ್ನಾಗಿ ಸಾರು ಮಾಡು ಆಯ್ತಾ? ಇವತ್ತು ನಮ್ಮ ಅಕ್ಕ ಬತ್ತಾವಳೆ ಊರಿಂದ ಆಯ್ತಾ? ಎಲ್ಲ ಮಾಡಿಬಿಟ್ಟು ಮುಗಿಸು. ಗೊತ್ತಿಲ್ಲಯ್ಯ? ಸರಿ ಅಮ್ಮೋರೆ, ಮಾಡ್ತೀನಿ. ಜಲ್ ಮಾಡು. 1 ಗಂಟೆ ಎಲ್ಲ ಕೂತ್ಕೊಂಡ್ರೆ ಸರಿಯಾಗಿ ಉಗಿಸ್ಕೊತೀನಿ ನನ್ನ ಕೈಲಿ. ಇಲ್ಲ ಅಮ್ಮೋರೆ, ಎಲ್ಲ ಬದುಕು ಬೇಗ ಬೇಗ ಮುಗಿಸ್ಬಿಡ್ತೀನಿ. ಬಾಯಲ್ಲಿ ಹೇಳೋದೇ ಆಯ್ತು, ಬದುಕು ಕೈಲಿ ಮಾಡಿದ್ನ ನೋಡ್ಲೇ ಇಲ್ಲ. ಜಲ್ ಮಾಡು. ಆಮೇಲೆ ನಾಳಿಕೆ ನನ್ನ ಮಗಳು ಮನೆಗೆ ಹೋಗ್ಬೇಕು ಆಯ್ತಾ? ಇನ್ನು ನಾಳೆಗೂ ಬದುಕು ಬಿದ್ದದ್ ನಿಂಗೆ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ಬಿಡ್ಬೇಡ. ಊರಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಬದುಕ ಮಾಡೋದ್ ಕಲಿ. ಕಳ್ಳಾಟ ಆಡಿರೆ ಗೊತ್ತಲ್ಲ ಏನು ಮಾಡ್ತೀನಿ ಅಂತ. ಈ ಚಂದ್ರಮ್ಮ ಎಂತವಳು ಅಂತ ತೋರಿಸ್ಬೇಕಾದ ಆಮೇಲೆ ಜಲ್ದ ಬದುಕು ಮಾಡಿ ಮುಗಿಸಿ. ಇವಾಗ ನಾನು ಹೊಸ ಎಲ್ಲೋ ಕೆಲಸದೇ ಹೋಗಿ ಬರ್ತೀನಿ. ಸರಿ ಅಮ್ಮೋರೆ, ಆಯಿತು. ಏನು ಮಾಡ್ತೀವಿ, ಏನು ಮಾಡ್ತೀವೋ ನೋಡ್ತೀನಿ ತಗೋ. ಒಳ್ಳೆ ಎಮ್ಮೆ ಮೇಲೆ ಮಳೆ ಒಯ್ದಂಗೆ ಬದುಕು ಮಾಡ್ತಾಳೆ. ಪಟ 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 ಮಾಡಬೇಕು. ನಾನು ವಯಸ್ಸಲ್ಲಿದ್ದಾಗ ಹೆಂಗೆ ಮಾಡಿವೆ ನಮ್ಮ ಅತ್ತೆ ಮುಂದ್ಬಿಡೋಳೆ. ಅದು ಯಾವ ಪಟ್ಟಿ ಬದುಕು ಮಾಡ್ಸವಳು. ಈಗಿನ ಕಾಲದವು ಹವೆ. ನೀ ಅದೇನೊಳ್ಳೆ ದನ್ನಿಂತ ನಿಂತಿದ್ದಿ, ಹೋಗ್ನೇ. ಸರಿ ಅಮ್ಮೋರೆ. ಅಮ್ಮೋರು ಯಾಕೊಳ್ಳೆ ಹಿಂಗೆ ಆಡ್ತಾರಲ್ಲ? ನಾನು ಏನು ತಪ್ಪು ಮಾಡಿಲ್ಲ ಅಂದರೂ ಸುಮ್ಮನೆ ಬೈತಾರಲ್ಲ. ಇವಾಗ ಅದು ಯಾವುದೋ ಸಾಲ ಅಂತ ಬೇರೆ ಅಂತವ್ರೆ, ಅದನ್ನೆಲ್ಲ ಹೆಂಗೆ ತೀರ್ಸೋದು ನಾನು? ಸುಭಾಷ್ ಅವ್ರಿಗೆ ಏನು ಹೇಳಲಿ? ಇವಾಗ ಅವ್ರೇನೋ ಊರಿಗೆ ಹೋಗೋಣ ಅಂದರೆ ಏನು ಹೇಳೋದು? ನನಗಂತೂ ತಲೆ ಕೆಟ್ಟಂಗೆ ಆಗೈತೆ. ಆದರೂ ಅಮ್ಮೋರು ಹೇಳೋದು ನಾನು ಒಳ್ಳೇದಕ್ಕೆ ಅಲ್ವಾ? ನಾನು ಈ ಥರ ಎಲ್ಲ ಯೋಚನೆ ಮಾಡಿದ್ರೆ ಸರಿ ಹೋಗಲ್ಲ. ಲಕ್ಷ್ಮಿ ಅವರೇ? ಅಯ್ಯೋ, ಇದೇನಿದು? ಸುಭಾಷ್ ಅವ್ರು ಕರೆದಂಗಾಯ್ತು. ಅವ್ರು ಬಂದಿದ್ದಾರೆ ಊರಿಗೆ. ಲಕ್ಷ್ಮಿ ಅವರೇ, ಇಲ್ಲಿದೆ ನೋಡಿ. ಹಾಯ್ ಲಕ್ಷ್ಮಿ ಅವರೇ, ಚೆನ್ನಾಗಿದ್ದೀರಾ? ಸಾರಿ ರೀ, ನಿಮ್ಗೆ ಹೇಳ್ದೆ ಹೋಗ್ಬಿಟ್ಟೆ. ಸುಭಾಷ್ ಅವರೇ, ನೀವು ನಿಜವಾಗ್ಲೂ ಬಂದ್ರಾ? 1 ವಾರ ಆಗುತ್ತೆ ಅಂದರೆ. ಲಕ್ಷ್ಮಿ ಅವರೇ, ನನ್ನ ಕೆಲಸ ಎಲ್ಲ ಮುಗೀತು, ಹಾಗಾಗಿ ಬಂದೆ. ನೀವು ಚೆನ್ನಾಗಿದ್ದೀರಾ? ನಿಮ್ಗೇನೂ ತೊಂದರೆ ಆಗಿಲ್ಲ ಅಲ್ವಾ? ಅಯ್ಯೋ ಇಲ್ಲ ಸುಭಾಷ್ ಅವರೇ, ನನಗೇನು ತೊಂದರೆ ಆಗುತ್ತೆ? ನೀವು ನಿಮ್ಮ ಕೆಲಸ ಎಲ್ಲ ಆರಾಮಾಗಿ ಆಯ್ತಾ? ಆಯಿತು ಆಯಿತು, ಎಲ್ಲ ಆಯಿತು. ಸರಿ ಲಕ್ಷ್ಮಿ ಅವರೇ, ಬನ್ನಿ ಮನೆಗೆ ಹೋಗೋಣ. ಅದು ಸುಭಾಷ್ ಅವರೇ, ಯಾವ ಮನೆಗೆ? ಯಾವ ಮನೆಗಾ ರೀ? ನಿಮ್ಮ ಮನೆಗೆ ಹೋಗೋಣ ಬಂದ್ರಿ. ನಿಮ್ಮ ಅಪ್ಪ ಅಮ್ಮನ ಮಾತಾಡಿಸ್ಕೊಂಡು ನಾವು ಊರಿಗೆ ಹೋಗ್ಬೇಕಲ್ವಾ? ಇಲ್ಲ ಸುಭಾಷ್ ಅವರೇ, ಕೆಲಸ ಇದೆ. ಇವತ್ತು ಅಮ್ಮವ್ರು ತುಂಬ ಕೆಲಸ ಹೇಳಿದ್ದಾರೆ, ಮಾಡಬೇಕು. ನಾವು ಊರಿಗೆ ಸ್ವಲ್ಪ ಲೇಟಾಗಿ ಹೋಗೋಣ. ಇಲ್ಲಾಂದರೆ ನೀವು ಹೋಗಿರಿ, ನಾನು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಕರ್ಕೊಂಡು ಹೋಗೋರಂತೆ. ಏನು ಲಕ್ಷ್ಮಿ ಅವರೇ ಈ ಥರ ಹೇಳ್ತಾ ಇದ್ದೀರಾ? ನೀವು ಸುಮ್ಮನೆ ಬರ್ತೀರಾ ಬರಲ್ವ ಹೇಳಿ? ಅಲ್ಲ, ಕೆಲಸ ಇದೆ ಅಂದರೆ ರೀ, ನಾನು ನಿಮ್ಮ ಗಂಡ ಕಣ್ರಿ. ಬಂದ್ರಿ ನಮ್ಮ ಊರಿಗೆ ಹೋಗೋಣ, ನಮ್ಮನೆ ತೋರಿಸ್ಬೇಕಂತ ನನಗೆ ಆಸೆ ಇರಲ್ವಾ ಹೇಳಿ? ಲಕ್ಷ್ಮಿ ಅವರೇ ಪ್ಲೀಸ್ ಈ ಥರ ಮಾಡಬೇಡಿ. ನಾನು 2 ದಿವಸ ಅಷ್ಟೇ, ಆಮೇಲೆ ಮತ್ತೆ ನಿಮ್ಮೂರಿಗೆ ಬರೋಣ. ನಂಗೆ ಅರ್ಥ ಆಗುತ್ತೆ ಸುಭಾಷ್ ಅವರೇ, ಅದರಲ್ಲಿ ತುಂಬ ಕೆಲಸ ಇದಾವಲ್ವಾ? ಅಯ್ಯೋ, ಒಳ್ಳೆ ಕತೆಗೆ ಬಂತಲ್ಲ ರೀ. ನೀವು ಕೆಲಸ ಮಾಡಲಿಲ್ಲ ಅಂದರೆ ಇನ್ನೊಬ್ರನ್ನ ಕೆಲ್ಸಕ್ಕೆ ತಗೋತಾರೆ. ನೀವು ಯಾಕ್ರಿ ಹಿಂಗೆ ಆಡ್ತಾ ಇದ್ದೀರಾ? ಬಂದ್ರಿ.
ನಾನು ಇನ್ನೊಬ್ರು ಮದುವೆ ಹಾಕಾಗುತ್ತೆ ಅಂದ್ರಿ. ಅವ್ರು ಬೇಕಾದ್ರೆ ಇನ್ನೊಬ್ರನ್ನ ಕೆಲಸದವ್ರನ್ನ ತಗೋತಾರೆ. ಲಕ್ಷ್ಮಿ ಅವರೇ ಪ್ಲೀಸ್ ಸಾಕು ಇದೆಲ್ಲ, ಬನ್ನಿ ನೀವು. ಹಂಗಲ್ಲ ಸುಭಾಷ್ ಅವರೇ, ಅದು ನಾನೇ ಕೆಲಸ ಮಾಡಬೇಕಿಲ್ಲಿ. ಓಹ್ ನೀವೇ ಮಾಡಬೇಕು ಅಂತ ಏನು ಅಗ್ರಿಮೆಂಟ್ ಆಗಿದೆಯಾ? ಲಕ್ಷ್ಮಿ ಅವರೇ ಇದು ಸ್ವಲ್ಪ ಜಾಸ್ತಿ ಆಯಿತು. ಇವಾಗ ಬರ್ತೀರಾ ಬರಲ್ವಾ ಹೇಳಿ? ಸುಭಾಷ್ ಅವರೇ ಅದು ಏನಾಯ್ತು ಮಾ, ಬರಲ್ವಾ ನೀನು ಹೇಳು? ಪ್ಲೀಸ್ ಲಕ್ಷ್ಮಿ ಬಾ ಹೋಗೋಣ. ಏನ್ ಮಾಡ್ತಾ ಇದ್ದೀರಿ ಇಬ್ರು? ಅಲ್ಲ ಕೆಲಸ ಮಾಡು ಅಂತ ಇವಳು ಬಂದ್ರೆ ಮಾತಾಡ್ಕೊಂಡು ನಿಂತವಳೇನೋ. ಸುಭಾಸಪ್ಪ ಯಾವಾಗ ಬಂದಪ್ಪ? ಓ ಆಂಟಿ, ಇವಾಗ ಬಂದೆ ಆಂಟಿ. ಇವಾಗ ಬಂದ, ಸರಿ ಆಯ್ತು. ಇದ್ಯಾಕಪ್ಪ? ಅಲ್ಲ ರಾಹುಲಪ್ಪ ಬೆಂಗಳೂರಿಗೆ ಹೋಗೋಣ, ನೀನೇ ಇಲ್ಲಿಗೆ ಬಂದಿದ್ದಿ? ನೀನು ಅವನ ಜೊತೆ ಇರ್ಬೇಕಲ್ವಾ? ಹೋಗಪ್ಪ ಬೆಂಗಳೂರಿಗೆ. ಅದಕ್ಕೆ ಆಂಟಿ ಬೆಂಗಳೂರಿಗೆ ಹೋಗ್ಬೇಕು ಅಂತಲೇ ಇಲ್ಲಿಗೆ ಬಂದಿದ್ದು. ನನ್ನ ಹೆಂಡತಿ ನಾನು ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ. ನೀವು ಸ್ವಲ್ಪ ಬುದ್ಧಿ ಹೇಳಿ ಆಂಟಿ. ಸರಿ ಅದು ನೀನು, ನಾನು ಇವಳನ್ನ ಹೋಗವ್ವ ಅಂತ ಕಳಿಸ್ಬೇಕಂತೆ. ನಾನೇ ಗಾಳ ಹಾಕಿ ಇಳಿಸ್ಕೊಂಡಿದ್ದೀನಿ ಇಲ್ಲಯ್ಯ. ಈ ನನ್ನ ಮಗ ಬಂದನ್ನೇ ಅಂತ ಅಳ್ತೀನಕ್ಕೆ. ಓಹೋ, ನಾನು ಕಳಿಸ್ಕೊಟ್ಟಿನ ಇವಳನ್ನ. ನೋಡ್ತಾರೆ ಏನು ಮಾಡ್ತೀನಿ. ಕೇಳಿಸೈತಾ? ಕಳ್ಸ್ಕೊಡಿ. ಇಲ್ಲ ನನ್ನ ಹೆಂಡತಿನ, ಅವಳು ಬರ್ತಾನೆ ಇಲ್ಲ. ಎಷ್ಟು ಕರೆದ್ರು ನೋಡಿ ಸ್ವಲ್ಪ. ನೋಡಿ ಸುಬಸಪ್ಪ, ಅವಳು ಬರಕ್ಕಿಲ್ಲ ಆಯ್ತಾ? ನೀನೇ ಬೇಕಾದ್ರೆ ಇಲ್ಲೇ ಇರು, ಇಲ್ಲ ಅಂದ್ರೆ ನೀನು ಒಬ್ಬನೇ ಹೋಗು. ಅವಳಿಗೆ ಸ್ವಲ್ಪ ಕೆಲಸ ಐತೆ ನಮ್ಮ ಮನೆಗೆ. ನಾನು ಕಳ್ಸಕ್ಕಿಲ್ಲ ಕಣಪ್ಪ, ಹೋಗ್ ನೀನು. ಅಲ್ಲ ರೀ, ಇನ್ನೂ ಯಾವ ಕಾಲದಲ್ಲಿದ್ದೀರಾ ನೀವು? ಅಲ್ಲ ನನ್ನ ಹೆಂಡತಿ ನಾನು ಕರ್ಕೊಂಡು ಹೋಗೋಕ್ಕೆ ನಿಮ್ಮ ಪರ್ಮಿಷನ್ ತೊಗೋಬೇಕಾ? ಹಾಂ ಲಕ್ಷ್ಮಿ ಅವರೇ ಏನಿದೆಲ್ಲ? ಬನ್ನಿರಿ ಹೋಗೋಣ, ಟೈಮ್ ಆಯಿತು. ಲೇ ಲಕ್ಷ್ಮಿ, ಏನೇ ಏನು ಹೇಳ್ಕೊಟ್ಟಿದ್ದೀನಿ ನಿಂಗೆ ಅಣ್ಣಂಗೆ? ಹಿಂಗೆ ಮಾತಾಡ್ತಾನಲ್ಲ, ಎಲ್ಲ ಸರೋಕಿಲ್ಲ ಅಂತ ಹೇಳು. ಲಕ್ಷ್ಮಿ ಅವರೇ ಟೈಮ್ ಆಗ್ತಿದೆ ರೀ, ಬನ್ನಿ ಹೋಗೋಣ. ಸುಭಾಷ್ ಅವರೇ ಒಂದು ನಿಮಿಷ ಇರಿ. ನೋಡಪ್ಪ, ನಿಂಗೆ ಒಂದ್ಸತಿ ಅರ್ಥ ಆಗ್ತಿಲ್ವಾ? ಅವಳು ಕಳ್ಸಕ್ಕಿಲ್ಲ ಅಂದ್ರೆ ಕಳ್ಸಕ್ಕಿಲ್ಲ. ಅವ್ರ ಅಪ್ಪ ಅವ್ರ ತಾತ ಮುತ್ತಾತ ಮಾಡ್ರೆ ಸಾಲ ಎಷ್ಟದ ಗೊತ್ತಾ? ಅದೆಲ್ಲ ತೀರ್ಸೋದ್ ಬೇಡವಾ ಹೇಳು? ಅವರೇ ನಿಮ್ಮ ಕೈ ಮುಗಿತೀನಿ, ಸುಮ್ಮನಿರಿ ಅಮ್ಮೋರೆ. ಲಕ್ಷ್ಮಿ ಅವರೇ ನೀವು ಸುಮ್ಮನೆ ನಿಂತ್ಕೊತೀರಾ? ನಾನು ಅವ್ರು ಮಾತಾಡ್ತಿದ್ದೀವಲ್ಲ, ಏನು ಮಧ್ಯೆ ಮಾತಾಡ್ತೀರಾ? ಹೇಳಿ ಅಮ್ಮೋರೆ, ಎಷ್ಟು ಸಾಲ ಇದೆ, ಏನಿದೆ? ಅದೆಲ್ಲ ಲೆಕ್ಕ ಬುಕ್ಕ ಇಲ್ಲ. ಒಟ್ಟಿನಲ್ಲಿ ಸಾಲ ಸಿಕ್ಕಾಪಟ್ಟೆ ಅದೇ. ಅವಳನ್ನ ನಾವು ಕಳ್ಸಕ್ಕಿಲ್ಲ. ನಮ್ಮನೆ ಬದುಕ್ಯಾರು ಮಾಡೋರು. ಬದುಕು ಬಾಳಲ್ಲಿ ಯಾರಪ್ಪ ನೋಡ್ಕೊಂಡಾರು? ನೋಡು, ಅವಳ ಮ್ಯಾಲ ಸಾಲ ಅದೇ. ಅವ್ರ ತಾತ ಅವ್ರ ಮುತ್ತಾದ ತಗೊಂಡಿರೋದು. ಅರ್ಥ ಆಯ್ತೈತೆ ತಾನೇ ಹೇಳ್ತಿರೋದು. ಅದಕ್ಕೆ ಅವಳನ್ನ ಕಳ್ಸಕ್ಕೆ ಹಾಕಿಲ್ಲ. ನೀನು ಬೇಕಾದ್ರೆ ಹೊಂಡಬಹುದು. ಓಹೋ, ಸಾಲ ಎಲ್ಲ ಇರೋದಕ್ಕೆ ಲಕ್ಷ್ಮಿ ಅವರು ನಿಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿರ್ಬೇಕಾ? ನೋಡಿ ಆಂಟಿ, ನನಗೆ ಮೊದಲೇ ಕೋಪ ಏನೂ ಬರಲ್ಲ, ಗೊತ್ತಾಯ್ತಾ? ಕೋಪ ಬಂದ್ರೂ ನಾನೇನು ತೋರ್ಸಕ್ಕೆ ಹೋಗಲ್ಲ. ಅದು ಹೆಂಗೆ ತೋರಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ, ಆಯಿತಾ? ಇವಾಗ ಸುಮ್ಮನೆ ಲಕ್ಷ್ಮಿ ಅವ್ರನ್ನ ನನ್ನ ಜೊತೆ ಕಳಿಸ್ಕೊಟ್ರೆ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಅನುಭವಿಸ್ಬೇಕಾಗುತ್ತೆ ನೀವು. ಸರ ಸುಮ್ಮನೆ ಸುಭಾಷ್ ಅವರೇ, ಏನು ಹಿಂಗೆ ಮಾಡ್ತಾ ಇದ್ದೀರಾ? ಪ್ಲೀಸ್ ಸುಭಾಷ್ ಅವರೇ, ನನ್ನಿಂದ ನೀವು ಕಷ್ಟಪಡಬೇಕಾ ಹೇಳಿ? ಸುಮ್ಮನಿರಿ ಸುಭಾಷ್ ಅವರೇ, ನೀವು ಹೋಗಿ, ನಾನು ಬರ್ತೀನಿ. ಯಾರಿಗೆ ನೀನು ಎದುರಿಸ್ತಾ ಇರೋದು? ನನಗೆ ಎದುರಿಸೋಷ್ಟು ಧೈರ್ಯ ನಿಂಗೆ? ನಾವು ಎಂಥ ದೊಡ್ಡ ಜಮೀನ್ದಾರರು ಗೊತ್ತಾ? ನನ್ನ ಒಳಿಯ ಯಾರು ಗೊತ್ತಾ? ರಾಹುಲಪ್ಪ. ನಿನ್ನ ಗೆಳೆಯ ಆಗ್ಬಿಟ್ರೆ ಅವ್ನು ನನ್ನ ಒಳಿಯ. ಅವನು ನಾನು ಹೇಳ್ದಂಗೆ ಕೇಳೋದು. ಏನು ಮಾಡ್ಕತಿಯಲ್ಲ ನೀನು? ಏನು ಮಾಡ್ಕತಿ? ನನ್ನ ಹತ್ರ ಮಾತಾಡಬೇಡ ನೀನು. ಬಾಯ ಮುಚ್ಕೊಂಡು ನಡೀತಾ ಇದ್ರೆ ಸರಿ. ಏನು ಬಂದೋನಿಲ್ಲಿ ಲಕ್ಷ್ಮಿ ಕರ್ಕೊಂಡು ಹೋಗಕ್ಕೆ? ನಿನ್ನ ಮದುವೆ ಆಯ್ತು ಮಾತ್ರಕ್ಕೆ ನಿನ್ನ ಜೊತೆಗೆ ಬಂದ್ಬಿಡ್ತಾಳ ಅವಳು. ಅವ್ರ ಅಪ್ಪ ಅವನ್ನ ಯಾರು ನೋಡ್ಕೊಳ್ಳೋರು? ನಿನ್ನ ಜೊತೆಗೆ ಬಂದ್ರಿ ಹೋಗಿ ಸುಮ್ಮನೆ. ಲಕ್ಷ್ಮಿ ಅವರೇ, ಇದು ಲಾಸ್ಟ್ ಟೈಮ್ ಕೇಳ್ತಾ ಇರೋದು ನಿಮಗೆ. ನನ್ನ ಜೊತೆ ಬರ್ತೀರಾ ಬರಲ್ವಾ? ಸುಭಾಷ್ ಅವರೇ ಅದು ಇದು ಕತೆ ಬೇಡ, ನಂಗೆ ಕೋಪ ಬರ್ಸ್ಬೇಡಿ. ಬರ್ತೀರಾ ಬರಲ್ವಾ ಅಂದಿದ್ದು. ಬರ್ತೀನಿ. ನಡೀರಿ ಮತ್ತೆ ಬೇಗ, ಟೈಮ್ ಆಯಿತು. ನಾನು ಬೆಂಗಳೂರಿಗೆ ಹೋಗಬೇಕು, ತುಂಬ ಕೆಲಸ ಇದೆ ರೀ. ಬನ್ನಿರಿ, ಇಲ್ಲಿ ಬೇಕು ಬೇಡ್ದಲ್ದವ್ರು ಮಾತು ಕೇಳ್ಕೊಂಡು ನಿಂತ್ಕೊಳ್ಳೋಕ್ಕೆ ನಂಗೆ ಟೈಮ್ ಏನು ಇದಲ್ಲ. ಬೇಗ ಬನ್ನಿ ಲಕ್ಷ್ಮಿ ಅವರೇ, ಕ್ವಿಕ್. ಲೇ ಲಕ್ಷ್ಮಿ, ಎಲ್ಲಿಗೆ ಹೋಗ್ತಿದ್ದಿ? ನಿನಗೆ ಗ್ರಾಸರ ಬಿಡಿಸ್ಬಿಡ್ತೀನಿ ಬಂದೆ ಸರಿಗೆ. ಸುಭಾಷ್ ಅವರೇ ಯಾಕೆ ಹಿಂಗೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ಬರ್ತೀನಿ. ಸಾರಿ ಲಕ್ಷ್ಮಿ ಅವರೇ, ಬನ್ನಿ, ನಂಗೆ ನಿಜ ಟೈಮ್ ಇಲ್ಲ ರೀ, ಬನ್ನಿ ಬೇಗ. ಯವ್ವ ಯಾ ಪಟ್ಟಿ ದಿಮಾಕ್ ಇವನ್ಗೆ. ಬ್ಯಾಡ್ದಲ್ದವ್ರ ಮಾತು ಕೇಳ್ಕೊಂಡು ನಿಂತ್ಕೊತಾನಂತೆ. ಎಂತ ಮಾತಾಡ್ತಾನೆ ಇವನು. ಮಾತ್ರ ನಾನು ಸುಮ್ಮನೆ ಬಿಡ್ತೀನಿ. ರಾಹುಲಪ್ಪಂಗೆ ಹೇಳ್ತೀನಿ ರಬಟ. ಇವನನ್ನ ಕೆಲಸದಿಂದ ಕಿತ್ತಾಕ್ಸಿರೋ ಒಂದು, ಇಲ್ಲ ಅಂದ್ರೆ ನನ್ನ ಮಗಳು ನಿನ್ನ ಮನೆಗೆ ಕಳ್ಸಲ್ಲ ಅಂತ ಹೇಳ್ತೀನಿ. ದೇವ್ರೇ, ಇವನೇನ ನನ್ನ ರಾಹುಲಪ್ಪನ ಮನೆಗೆ ಇವರಿಬ್ರು ಇದ್ಬಿಟ್ರೆ ನನ್ನ ಮಗಳು ಜೀವನವ ಹಾಳು ಮಾಡ್ಬಿಡ್ತಾಳೆ. ಈ ಹಾಳಾದ ಲಕ್ಷ್ಮಿ ಸುಮ್ಮನೆ ಬಿಡಕ್ಕಿಲ್ಲ. ಮಾಡ್ತೀನಿ ಇವಳಿಗೆ ಸರಿಯಾಗಿ ಮಾಡ್ತೀನಿ. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್. ಗೀತು ಫೋನ್ ಮಾಡಿ ಹೇಳ್ಬೇಕು.
ಬೇವರ್ಸಿ ಲಕ್ಷ್ಮೀನ್ ಬೇರೆ ಅವ್ನು ಕರ್ಕೊಂಡಲ್ಲಿ ಹೋತಾನೇನೋ. ಅಯ್ಯೋ ನನ್ನ ಮಗಳು ಭಾಳ ಹಾಳು ಮಾಡ್ಬಿಡ್ತಾಳೆ ಇವಳು.